ಸಾಕು ಪ್ರಾಣಿಗಳು ಈ ಸಾಕದಂಥವ್ರಿಗೆ ಏನಾದರೂ ತಿರುಗಿ ಬಿದ್ದುಬಿಟ್ರೆ ಕಚ್ಚಿಬಿಟ್ರೆ ಏನಾಗ್ಬೋದು? ಅದೇ ಈಗ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಆಗಿರೋದು. ನೋಡಿ, ಚಿನ್ನಯ್ಯ ದೂರು ಕೊಟ್ಟಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಭಟ್ಟಣ್ಣವರ್, ವಿಠ್ಠಲಗೌಡ, ಜಯಂತ್ ಮತ್ತು ಸಮೀರ್ ಎಮ್ ಡಿ ಇವ್ರ ವಿರುದ್ಧ ದೂರು. ಇವರಿಂದಾಗಿ ನಮಗೆ ಪ್ರಾಣಾಪಾಯ ಇದೆ ಎನ್ನುವಂಥ ದೂರು, ನನಗೆ ಜೀವ ಬೆದರಿಕೆ ಇದೆ ಅಂತ ಚಿನ್ನಯ್ಯ ಅಂದರೆ ಈ ಮಾಸ್ಕ್ ಮ್ಯಾನ್ ದೂರು ಕೊಟ್ಟಿದ್ದಾನೆ. 5 ಜನರ ವಿರುದ್ಧ ಈತ ದೂರು ದಾಖಲಿಸಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಭಟ್ಟಣ್ಣವರ್, ವಿಠ್ಠಲಗೌಡ, ಜಯಂತ್ ಮತ್ತು ಸಮೀರ್ ಎಮ್ ಡಿ ಈ 5 ಜನರ ವಿರುದ್ಧ ದೂರು. ನನಗೆ ನನ್ನ ಪತ್ನಿಗೆ ಅಪಾಯ ಇದೆ, ದಯವಿಟ್ಟು ರಕ್ಷಣೆ ಕೊಡಿ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈತ ದೂರನ್ನು ದಾಖಲಿಸಿದ್ದಾನೆ. ಬನ್ನಿ, ಪೃಥ್ವಿರಾಜ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಏನಿದು ಕತೆ ಇದು? ನಾನೊಂದು ಮಾತನ್ನು ಹೇಳಿದೆ ನೋಡಿ, ಯಾರನ್ನ ಸಾಕಿದ್ರಲ್ಲ, ಈಗ ಸಾಕದಂಥವ್ರ ಮೇಲೇ ತಿರುಗಿ ಬಿದ್ದುಬಿಟ್ರೆ, ಮಾಲೀಕರ ಮೇಲೆ ತಿರುಗಿ ಬಿದ್ದುಬಿಟ್ರೆ ಹೆಂಗಾಗತ್ತೆ ನೋಡಿ, ಅದೇ ಆಗಿರೋದು. ಈ 5 ಜನರ ವಿರುದ್ಧ ಈತನ ದೂರು. ಏನು ಹೇಳಿದ್ದಾರೆ ಈತ ದೂರಿನಲ್ಲಿ? ಖಂಡಿತ ರಂಗನಾಥ್, ಯಾವಾಗ ಕೆಲವೊಂದಿಷ್ಟು ಅಂದ್ರೆ ಆರಂಭಿಕ ಹಂತದಲ್ಲಿ ಬುರುಡೆ ವಿಚಾರ ಸಂಬಂಧಪಟ್ಟಂತೆ ಏನು ಉತ್ಖನನ ಮಾಡಿದ ಸಂದರ್ಭದಲ್ಲಿ ಏನು ಬರ್ತಾ ಇಲ್ಲ, ಆ ಸಂದರ್ಭದಲ್ಲೇ ಇವರೆಲ್ಲರಿಗೂ ಕೂಡ ಸರಿ ಇರಲಿಲ್ಲ ಅನ್ನೋ ಮಾಹಿತಿ ಕೂಡ ನಾವು ಕೂಡ ಸೇವೆಯನ್ನು ಅದನ್ನ ಬ್ರೇಕ್ ಮಾಡಿದ್ವಿ. ಈಗ ಜೈಲಿನಿಂದ ಬಂದವನು ತೀರಾ ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂತದ್ದು, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ದೂರನ್ನ ನೀಡಿರುವಂತದ್ದು. ಅಂದ್ರೆ 5 ಜನ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು, ಸಮೀರ್ ಮತ್ತೆ ವಿಠ್ಠಲಗೌಡ, ಇವರೆಲ್ಲರ ವಿರುದ್ಧ ಜಯಂತ್, ಇವೆಲ್ಲರ ವಿರುದ್ಧ ಒಂದು ದೂರನ್ನ ಕೊಟ್ಟಿರುವಂತದ್ದು. ಅವನು ಪ್ರಮುಖವಾಗಿ ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅಲ್ಲಿ ಅಂದ್ರೆ ಜೀವ ಬೆದರಿಕೆ ಇದೆ ನನಗೆ ಮತ್ತೆ ನನ್ನ ಪತ್ನಿ, ಅವ್ರ ಪತ್ನಿ ಏನಿದ್ದಾರೆ ಮಲ್ಲಿಕ, ಅವರಿಬ್ಬರಿಗೂ ಕೂಡ ಈಗ ಸದ್ಯಕ್ಕೆ ಪ್ರಾಣ ಬೆದರಿಕೆ, ಜೀವ ಭಯ ಇರುವಂತದ್ದು. ಸೊ ಇವ್ರು 5 ಜನರಿಂದ ನಮಗೆ ಜೀವ ಬೆದರಿಕೆ ಇರ್ಬೋದು. ಸೊ ಅದಕ್ಕೋಸ್ಕರ ಭದ್ರತೆಯನ್ನ ಕೊಡಬೇಕು. ಯಾಕೆಂತ ಹೇಳಿದ್ರೆ ಈಗಾಗಲೇ ಕೋರ್ಟ್ ಜಾಮೀನು ನೀಡಿದಂತ ಸಂದರ್ಭದಲ್ಲಿ ಆದ್ರೆ ಆತ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣಾ ವ್ಯಾಪ್ತಿ ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯನ್ನ ಹೊರತುಪಡಿಸಿ ಎಲ್ಲೂ ಕೂಡ ಆತ ವಾಸ್ತವ್ಯ ಹೂಡಬಾರದು ಅಂತ ಹೇಳಿ ಒಂದು ಷರತ್ತನ್ನ ಹಾಕಿರುವಂತದ್ದು. ಅದಕ್ಕೋಸ್ಕರ ಆತ ಈಗ ಬೆಳ್ತಂಗಡಿ ಧರ್ಮಸ್ಥಳ ಸುತ್ತಮುತ್ತನೇ ಇರ್ಬೇಕಾಗುತ್ತೆ. ಅದೇ ರೀತಿ ಒಂದು ಲಾಡ್ಜ್ ನಲ್ಲಿ ಕೂಡ ಈಗ ಇರುವಂತದ್ದು. ಸೊ ಇದರಿಂದಾಗಿ ಅಲ್ಲಿ ನನಗೆ ಅಪಾಯ ಎದುರಾಗುವಂತ ಸಾಧ್ಯತೆ ಇದೆ, ಅದಕ್ಕೋಸ್ಕರ ನಂಗೆ ಭದ್ರತೆ ಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿರುವಂತದ್ದು. ಈಗ ಧರ್ಮಸ್ಥಳ ಪೊಲೀಸರು ದೂರನ್ನ ಸ್ವೀಕರಿಸಿ ಸ್ವೀಕೃತಿ ಪತ್ರವನ್ನ ಕೊಟ್ಟಿದ್ದಾರೆ. ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಆತನಿಗೆ ಹಿಂಬರ ಹಾಕೊಟ್ಟು ಕಳಿಸಿರುವಂತದ್ದು. ಓಕೆ, ಧನ್ಯವಾದ ಪೃಥ್ವಿರಾಜ್ ತಮ್ಮೆಲ್ಲ ಮಾಹಿತಿಗೆ.